ನನಗೆ ಹೇಳಿದ ನಾನು ಹಿಂದೆ ಮಾತಾಡಿದೆ. ನೀನು ಒಂದ್ ಮಾತು ನನಗೆ ಹೇಳಿರ್ಬೋದಾಯ್ತು, ಅಟ್ಲೀಸ್ಟ್ ವಾಣಿಜ್ಯ ಮಂಡಳಿಗೆ ಹೇಳ್ಬೋದು, ಅಟ್ಲೀಸ್ಟ್ ರಾಕೆಟ್ ಟೆಸ್ಟ್ ಹೇಳ್ಬೋದಾಯ್ತು, ಬೇರೆ ಬೇಡ ನನಗೆ ಹೇಳ್ಬೋದು, ರಾಕೆಟ್ ಟೆಸ್ಟ್ ಹೇಳ್ಬೋದು, ಅಟ್ಲೀಸ್ಟ್ ಇಷ್ಟು ಪ್ರಸನ್ನ ಅವ್ರಿಗೆ ಹೇಳ್ಬೋದಾಯ್ತು. ವಾಣಿಜ್ಯ ಇಷ್ಟು ನೀವು ಯಾರು ಸ್ಪರ್ಧಿಸ್ತಾ ನನಗೆ ಹೇಳ್ಬೋದಾಯ್ತಲ್ಲ, ನಾವು ಸ್ಪರ್ಧಿಸ್ತಿದ್ವಲ್ಲ. ಇಲ್ಲ ಅಣ್ಣ ಎಲ್ಲರೂ ಗೊತ್ತು ಅನ್ಕೊಂಡೆ. ಎಲ್ಲರೂ ಗೊತ್ತಿದೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಮೇಡಮ್, ಯಾರಿಗೂ ಗೊತ್ತಿಲ್ಲ. ಅವನು ಯಾರು ಪಾರ್ಟಿ ಮಾಡಿಲ್ಲ, ಅವನು ಪಾರ್ಟಿ ಮಾಡಿಲ್ಲ, ಮಿಸ್ಯೂಸ್ ಮಾಡಿ ಯಾರು ತಿಳಿಸಿಬಿಟ್ಟು ಜಾವನಿ ಹೇಳಿದಾಗ ನೋಟಿಸ್ ಹೋಗಿರೋದು ಗೊತ್ತು. ಡೆಮಾಲಿಷ್ ಮಾಡಿ ಯಾರು ತಿಳಿಸಿಲ್ಲ, ಡೆಮಾಲಿಷ್ ಮಾಡಿ ಯಾರು ತಿಳಿಸಿ ಸುಮ್ಮನೆ ಇರ್ತಾರ? ಇಲ್ಲ, ಯಾರಿಗೂ ತಿಳಿಸಿ, ಡೆಮಾಲಿಷ್ ತಿಳಿಸಿಲ್ಲ. ಜನವರಿ 6 ಆಗಿದೆ, ಎಲ್ಲರಿಗೂ ಗೊತ್ತು ಅವನಂದ. ಇದನ್ನ ಸುದೀಪ್ ಅವ್ರು ತಗೊಳ್ಳೋದಕ್ಕೆ ನಾವು ಸ್ವಾಗತ ಆಗ್ತೈತಿ. ಸುದೀಪ್ ಅವ್ರು ನಾವು ಸೇರ್ಸ್ಕೊಳ್ಳೋದ, ನಾವು ಅವ್ರ ಜೊತೆ ಸೇರ್ಕೋತೀವಿ, ತಪ್ಪಿಲ್ಲ. ಯಾಕೆ ನಾವು ಸುದೀಪ್ ಒಬ್ಬ ಕಲಾವಿದ್ರು, ಬೋಧ್ ಪಾಪ ಅವ್ರದ್ದು ಎಲ್ಲದೂ ಕರೆಯಕಲ್ಲ. ಅವ್ರು ತಗೊಳ್ಳೋದು, ಅವ್ರ ಜೊತೆ ಇರ್ತೀವಿ, ನಾವೇ ಇದನ್ನ ಹೋಗಿ ಮೀಟಿಂಗ್ ಮಾಡಿ ಈ ರೀತಿ ಇದೆ ದಯವಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀವಿ. ಅವ್ರಿಗೆ ಗೊತ್ತಿರಲ್ಲ. ಅವ್ರ ಸಪೋರ್ಟ್ ಇದೇ ಈಗ ಸುದೀಪ್ ಅವ್ರ ಜೊತೆ ಒಂದು ಭೇಟಿ ಮಾಡಿ ಅಭಿಮಾನ್ ಸ್ಟುಡಿಯೋ ಕಡೆಗೆ ನೀವು ಸಾಥ್ ಕೊಡಿ ಸರ್, ಮಾತಾಡ್ಬೋದಲ್ಲ. ಅವರು ಸ್ವಂತ ಪಾಪ ದುಡ್ಡಿಂದ ಮಾಡ್ತಾ ಇರೋದು, ನಾವು ಮಾಡಬಾರ್ದು ಅಂತ ಹೇಳಕ್ ಬರಲ್ಲ. ಇಲ್ಲ, ಯಾರು ಅವ್ರ ಗೌರವ ಕೊಡ್ಬೇಕಪ್ಪ. ಇಲ್ಲಿ ಗೊತ್ತಿಲ್ಲ ಮಾತಾಡ ಸರ್, ಸ್ವಂತ ದುಡ್ಡವ್ರು ಅವ್ರಿಗೆ ಮನ ನೊಂದು, ಅವ್ರಿಗೆ ಜಾಗ ಸಿಕ್ಕಿಲ್ಲ ಅನ್ನೊಂದು ಪಾಪ ತಗೋತಾ ಇರೋದು. ಸುಮ್ ಹಂಗೆಲ್ಲ ಮಾತಾಡಬೇಡಿ ಯಾರ ಬಗ್ಗೆನು. ಸರ್ಕಾರದ ಸಿಎಂ ಹತ್ರ ಹೋಗಿ ಮಾತಾಡಿದ್ರೆ ಯಾಕೆ ಸರ್ ಆಗಲ್ಲ? ಅದೇ ನಾನು ಕೂಡಲೇ ನಾನು ಸುದೀಪ್ ಅವ್ರು ಮೀಟ್ ಮಾಡ್ತೀನಿ. ನನ್ಗೆ ಇಷ್ಟು ದಿನ ಗೊತ್ತಿರಲಿಲ್ಲ, ವರಮಹಾಲಕ್ಷ್ಮಿ ಅದಾದ್ಮೇಲೆ ನಂಗೆ ಗೊತ್ತಾಗ, ಅದರಿಂದ ಓಡಾಡ್ತಿದ್ದೆ, ಅದನ್ನ ಕೇಸಲ್ಲಿ ಕಂಟಿನ್ಯೂ ಮಾಡ್ತಾ ಇದೀವಿ. ಈಗ ನಾನು ಎಲ್ಲ ಫಸ್ಟ್ ನಾನು ದಾಖಲೆ ರೆಡಿ ಮಾಡ್ಕೋಬೇಕಲ್ಲ. ನಾನು ಮಾತಾಡ್ಬೇಕು ನಂತರ ಏನಿದೆ ಅಂತ ಕೇಳಿದಾಗ ಏನಾಗುತ್ತೆ, ಸುಮ್ಮನೆ ಎಲ್ಲರೂ ಓದಪಟ್ಟ ಆಗಬಾರ್ದು. ಅದನ್ನ ದಾಖಲೆ ಎಲ್ಲ ರೆಡಿ ಮಾಡಿ ಲಾಯರ್ ಕೂತ್ಕೊಂಡಿದ್ದೀನಿ. ಶ್ರೀನಿವಾಸ್ ಕೇಳಿದ್ದೀನಿ, ದಾಖಲೆಗಳು ನಿಮ್ ಲಾಯರ್ ಹತ್ರ ಮೀಟ್ ಮಾಡಿಸು ಅಂತ ಅನ್ಕೊಂಡಿದ್ದೀನಿ. ನಮ್ಮ ನಾಗೇಂದ್ರ ಪ್ರಸಾದ್ ಹೇಳಿದ್ದಾರೆ, ಅವರು ನಮ್ಮ ಲಾಯರ್ ಹತ್ರ ಮಾತಾಡ್ತಾರೆ, ಅವ್ರನ್ನ ಲಾಯರ್ನ ಮಾತಾಡ್ತಾರೆ. ಅವರಿಬ್ಬರು ಎಲ್ಲರೂ ಒಟ್ಟಾಗಿ ಸೇರ್ಕೊಂಡಾಗ ಜಾಸ್ತಿ ಫೋರ್ಸ್ ಇರುತ್ತೆ. ಈಗ ಸುದೀಪ್ ಮೀಟ್ ಮಾಡ್ತೀನಿ, ಮೀಟ್ ಮಾಡೋದು ಎಕ್ಸ್ಪ್ಲೇನ್ ಮಾಡಿ ಈ ರೀತಿಯಾಗಿ ಸರ್ ಇದಕ್ಕೆ ಏನ್ ಮಾಡ್ತೀರಿ, ಮುಂದಕ್ಕೆ ಯಾವ ರೀತಿ ಮಾಡೋದ ಕೇಳ್ತೀನಿ, ತಪ್ಪೇನಿದೆ ಸರ್. ಇದು ನನಗೆ ಇಲ್ಲಿ ಯಾರು ಯುಗೋ ಅಲ್ಲ, ಇಲ್ಲಿ ಯಾರು ದೊಡ್ಡವರಲ್ಲ, ನಮ್ಮ ಸಾರ್ ದೊಬ್ಬರದೇ ಅಷ್ಟೇ. ಇಷ್ಟು ಸೇನಾ ಮುಖ್ಯ, ನಂಗೆ ಬೇರೆ ಯಾರಿಲ್ಲ. ಸುದೀಪರ್ನ ನಾನೇ ಮೀಟ್ ಮಾಡ್ತೀನಿ. ಪಾಪ ಅವರು ಯಾವಾಗ ಇಲ್ಲಿ ಕೊಡಲ್ಲ ಅಂತ ಗೊತ್ತಾದ ಜಾಗ ತಗೊಂಡಿದ್ರೆ ಖುಷಿ ಆಯ್ತು. ದಯವಿಟ್ಟು ನಾವು ಇಲ್ದೇ ಇರೋದಲ್ಲ, ಬೇರೆ ಯಾರು ಲೂಸ್ ಟಾಕ್ ಯಾರೇ ಆಗ್ಲಿ, ಯಾವ ಅಭಿಮಾನಿಗೆ ಮಾತಾಡ್ಬಾರ್ದು. ನಿಮ್ಮ ಮನೆ ಕಳಕಳಿನ ಮನೆ ಬರ್ತೀನಿ ಸರ್. ಮೈಸೂರಿಗೆ ಹೋಗ್ತಾ ಇದ್ದೀನಿ, ಹೋಗಲ್ಲ, ಇಲ್ಲೇ ಪ್ರತಿ ವರ್ಷ ಹೋಗ್ತಾ ಇದೀನಿ ಅಂತ ಅಂದ್ರೆ ನಾವು ಒಂದು 7-8 ವರ್ಷ ಬಂದಿದೀವಿ. ನಾವು ಕೆ ಮಂಜು ಅವ್ರನ್ನ ನೋಡ್ಲೇ ಇರಲ್ಲ. 25 ಯಾರ ಕಣ್ಣು ಕಾಣಿಸ್ಕೋಬೇಕು ಅಂದಿಲ್ಲ, ಯಾರ ಕಣ್ಣು ಕಾಣಿಸ್ಕೋಬೇಕು ಅಂದಿಲ್ಲ. ನಮ್ಮೆಲ್ಲಮ್ಮ ನನ್ನ ಮನದಲ್ಲಿ ಇರ್ಬೇಕಾರೆ ಅಮ್ಮ ಅವ್ರನ್ನ ದಿನಬೆಳಗಾರ ನಮ್ಗೋದ್ರಪ್ಪ. ನಾನು ಯಾರಿಗಾರು ತೋರಿಸಿ ಆಡಂಬರ ಮಾಡೋದು, ನಾನು ಯಾರು ಕಾಣಬಾರ್ದು ಅಂತ ನಾನು ಹೋಗ್ತೀನಿ. ನಾನು ಹೃದಯದಲ್ಲಿದ್ದಾರೆ. ಅದರಿಂದ ನನ್ನ ಆತ್ಮಪೂರ್ವಕವಾಗಿ ವಿಷ್ಣು ಸರ್ ಮನಸ್ಸಲ್ಲಿದ್ದಾರೆ. ನಾನು ಅವ್ರನ್ನ ಏನು ಬಯಸೋದು ಅಂದ್ರೆ ಅವ್ರ ಆಶೀರ್ವಾದ ಒಂದೇ ಬಯಸೋದು. ಕಳೆದ ವರ್ಷ ಎಲ್ಲ ಬಿಟ್ಟೇ ಇರ್ಲಿಲ್ಲ ಅವ್ರನ್ನ, ಹೆಂಗ್ ಹೋದ್ರಿ ಅಂದ್ರೆ ಯಾರು ಹೇಳಿದ್ರು? ಬಿಟ್ಟಿದ್ದಾರೆ ಅಮ್ಮ. ನಾನು ಸುಮಾರು ಸತಿ ಸ್ಟುಡಿಯೋ ಇದ್ದಾಗ ಹೋಗಿದ್ದೀನಿ, ಅದಿಲ್ದಾಗ ಹೋಗಿದ್ದೀನಿ, ತುಂಬಾ ತೆಗೆದು. ನಮಗೆ ಯಾವತ್ತೂ ಸ್ಟುಡಿಯೋದಲ್ಲಿ ತೆಗಿಯಲ್ಲ ಅಂತ, ಯಾಕಂದ್ರೆ ನಾನೊಬ್ಬ ನಿರ್ಮಾಪಕ ಆದ್ರಿಂದ ನಮ್ಮನ್ನ ಫಸ್ಟ್ ಸ್ವಾಗತಿಸಿದ್ರೆ, ಆಮೇಲೆ ನಾವು ಹೋಗಿ ಎಲ್ಲೇನು ಭಜನೆ ಮಾಡೋದು, ಹೋಗಿ ದೇವಸ್ಥಾನಕ್ಕೆ ಹೋಗ್ತೀನಿ, ನಮಸ್ಕಾರ ಹಾಕಬರ್ತೀನಿ. ದಯವಿಟ್ಟು ಈ ರೀತಿ ಕನ್ಫ್ಯೂಸ್ ನೀವು ಮಾಡಬೇಡಿ. ಥ್ಯಾಂಕ್ ಯು.